ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಆಲ್ಮೋಸ್ಟ್ ವಿಡಿಯೋ ಹಾಕಿ ಒಂದು 15 ಡೇಸ್ ಮೇಲೇ ಆಯಿತು. ಇದೇನಿದು ಮಂಜು ಎಲ್ಲೊಳ್ಟೋದ್ಲು, ಎಲ್ಲಿ ಕಾಣೆ ಆದ್ಲು, ಏನು ಇನ್ಫಾರ್ಮೇ ಮಾಡಿಲ್ಲ ಅಂತ ಅಂದ್ಕೊಂಡ್ರಾ? ನನ್ನ ತಮ್ಮನ ಮದುವೆ ಇತ್ತು, ಹಾಗಾಗಿ ಬ್ಯುಸಿ ಕೆಲಸಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡೋದಕ್ಕಾಗಲಿಲ್ಲ. ಮತ್ತು ಕಮ್ಯುನಿಟಿಯಲ್ಲೂ ಅಷ್ಟೇ ಒಂದು ಪೋಸ್ಟ್ ಮಾಡೋಕ್ಕೂ ಸಹ ಆಗಲಿಲ್ಲ. ಈಗ ಬೆಂಗಳೂರಿಗೆ ಬಂದು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನೇ ಎಡಿಟಿಂಗ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಫುಲ್ಲು ಡೀಟೇಲಾಗಿ ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ತಮ್ಮನ ಮದುವೆ ವಿಡಿಯೋಸು. ಅಲ್ಲಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೆ, ಅದನ್ನೇ ಎಡಿಟ್ ಮಾಡಿ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಈಗ ನಾನು ಗುರುವಾರ ದಿನ ದೇವ್ರ ಫೋಟೋಸ್ಗೆ ಇಟ್ಟಿರುವಂತಹ ಹಳೆ ಹೂಗಳನ್ನೆಲ್ಲ ತೆಗೆದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಇಲ್ಲಿ ಸೇವಂತಿಗೆ ಗಿಡಗಳಲ್ಲೆಲ್ಲ ಸೇವಂತಿಗೆ ಹೂಗಳೆಲ್ಲ ಇತ್ತು. ಈ ಹೂಗಳನ್ನೆಲ್ಲ ಕಟ್ ಮಾಡಿಕೊಂಡು ಅಮ್ಮ ಮನೆಗೆ ತೊಗೊಂಡೋಗೋಣ ಅಂತಂದ್ಬಿಟ್ಟು ಈಗ ಹೂಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಮದುವೆ ಇನ್ನೂ ಒಂದು 17 ಡೇಸ್ ಇತ್ತು. ಅಷ್ಟೊತ್ತಿಗೆ ನನ್ನ ತಮ್ಮ ಯಾವಾಗ ಬರ್ತೀಯಾ ಅಂತಂದ್ಬಿಟ್ಟು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದ. ಹಾಗಾಗಿ ಮದುವೆ ಇನ್ನೂ ಒಂದು 2 ವಾರ ಇದ್ದಂಗೆನೆ ಅಮ್ಮ ಮನೆಗೆ ಹೊರಟುಬಿಟ್ಟೆ. ಈಗ ಹೂಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇನ್ನು ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಟಿಫನ್ನು ಅಷ್ಟೇ ಚಿತ್ರಾನ್ನ ಏನೋ ಮಾಡಿದ್ದೆ ಅಂದ್ಕೊಳ್ತೀನಿ. ಚಿತ್ರಾನ್ನ ಎಲ್ಲ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನು ಬರೋದಕ್ಕೆ ಒಂದು 15 ಡೇಸ್ ಮೇಲೇ ಆಗುತ್ತೆ ಅಂದ್ಕೊಂಡು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಇನ್ನು ಈ ಸಲ ಅಂತೂ ಹೂಗಿಡಗಳನ್ನೆಲ್ಲ ಮರ್ತುಬಿಟ್ಟೆ. ಇನ್ನು ಪದೇ ಬಂದು ನೀರು ಹಾಕೋದಕ್ಕೆಲ್ಲ ಆಗೋದಿಲ್ಲ. ಒಣಗೋದ್ರೆ ಒಣಗೋಗ್ಲಿ, ಆಮೇಲೆ ಬೇರೆ ಗಿಡಗಳನ್ನ ತೊಗೊಂಬಂದು ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಏನು ಚಿಂತೆ ಮಾಡೋದಕ್ಕೇ ಹೋಗಲಿಲ್ಲ, ಯಾಕಂದರೆ ಪದೇ ಬರೋದಕ್ಕಾಗೋದಿಲ್ಲ. ಅಲ್ಲೋಗಿದ್ದೀವಿ ಅಂತಂದರೆ ಇನ್ನು ಕೆಲಸಗಳ ಮೇಲೆ ಕೆಲಸ ಅಂತಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ಸರಿ ಒಣಗೋದ್ರೆ ಒಣಗೋಗ್ಲಿ ಅಂತಂದ್ಬಿಟ್ಟು ಈ ಸಲ ಹೂಗಿಡಗಳನ್ನೆಲ್ಲ ಮರ್ತುಬಿಟ್ಟೆ. ಇನ್ನು ಅಮ್ಮ ಮನೆಗೆ ಹೋದ್ಮೇಲೆ ಗುರುವಾರ ಏನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಲಾಸ್ಟ್ ವೀಕ್ ಎಲ್ಲ ಹೋಗಿ ಒಂದು ವಾರ ಏನೋ ಇದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಬಂದಿದ್ದೆ. ಇನ್ನು ಫ್ರಿಜ್ಜು, TV ಯೂನಿಟು ಮತ್ತು ವಾರ್ಡ್ರೋಬ್ಸು ಇವಷ್ಟೇ ಕ್ಲೀನ್ ಮಾಡೋದಿತ್ತು. ಇನ್ನು ಗುರುವಾರ ದಿನ ಏನೂ ಕ್ಲೀನ್ ಮಾಡಲಿಲ್ಲ. ಶುಕ್ರವಾರ ದಿನ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಶುಕ್ರವಾರ ದಿನ ಬಂದು ಅಮ್ಮ ಮತ್ತು ನನ್ನ ತಮ್ಮ ನಮ್ಮ ಅಜ್ಜಿ ಅವ್ರ ಊರಿಗೆ ಹೋಗಿದ್ರು. ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಕೊಟ್ಟು ಹಂಗೆ ಬರ್ತಾ ನಮ್ಮ ಮಾವನವ್ರ ಕಾರ್ ತೊಗೊಂಬರ್ತೀವಿ ಅಂತಂದ್ಬಿಟ್ಟು ಅವರು ಆ ಕಡೆ ಹೊರಟಿದ್ರು. ಇನ್ನು ಅವ್ರು ಹೋದ್ಮೇಲೆ ನಾನು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ. ಒಂದೊಂದು ದಿನ ಒಂದೊಂದು ಕೆಲಸ ಅಂತ ಮಾಡಿಕೊಂಡೆ. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಈ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನು ಬೇರೆ ಕೆಲಸಗಳೆಲ್ಲ ಇತ್ತು. ಇನ್ನು ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಇದನ್ನೆಲ್ಲ ಮಾಡ್ಕೊಳ್ತಿತ್ತು. ಸೋಮವಾರ ಅಷ್ಟೊತ್ತಿಗೆ ಮನೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ಬೇಕು. ಇನ್ನು ಸೋಮವಾರದ ದಿನದಿಂದ ಆಚೆಗೆ ಮದುವೆಯ ಪ್ರಿಪ್ರೇಷನ್ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿಯೇ ಭಾನುವಾರ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಸೋಮವಾರದ ದಿನದಿಂದ ಸಾಂಬಾರು ಪುಡಿ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಇನ್ನು ಉಳಿದಿರೋ ಮದುವೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಒಂದು ಹಾಫ್ ಡೇ ಕೆಲಸ ಬಿತ್ತು ಈ ಫ್ರಿಜ್ಜು ಡೀಪ್ ಕ್ಲೀನ್ ಮಾಡೋದಕ್ಕೆ. ನೆಕ್ಸ್ಟ್ ಈಗ ಫ್ರಿಜ್ಜೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಾದಮೇಲೆ
ಇನ್ನು ಮಧ್ಯಾಹ್ನ ಊಟ ತಿನ್ಕೊಂಡು ಆಮೇಲೆ ವಾಶ್ ಮಾಡೋ ಪಾತ್ರೆಗಳನ್ನೆಲ್ಲ ತೊಗೊಂಬಂದು ಹಸು ಮನೆಯೆಲ್ಲ ಹಾಕ್ಕೊಂಡು ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಕಿಚನ್ನಲ್ಲೇ ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ಬೋದು. ಅಲ್ಲಿ ಶಿಂಕ್ ಇದೆ, ಆದರೆ ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಚಿಕ್ಕದಾಗಿದೆ. ವಾಶ್ ಮಾಡಿರೋ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂದರೆ ಟಬ್ಬೆಲ್ಲ ಇಟ್ಕೊಳ್ಳೋದಕ್ಕೆ ಅಲ್ಲಿ ಇಕ್ಕಟ್ಟಾಗುತ್ತೆ, ಜಾಗ ಸಾಕಾಗೋದಿಲ್ಲ. ಯಾಕೆ ಅಲ್ಲಿ ಕಿಚನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು, ಆರಾಮಾಗಿ ಇಲ್ಲಿ ಹಸು ಮನೆಯಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇಡ್ಬೋದಲ್ವಾ ಅಂತಂದ್ಬಿಟ್ಟು ಇಲ್ಲೇ ತೊಗೊಂಬಂದು ಹಾಕ್ಕೊಂಡು ನನ್ನ ಪಾತ್ರೆಗಳನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಇನ್ನು ನೈಟಿಗೆ ಊರಲ್ಲೆಲ್ಲ ಇನ್ವಿಟೇಷನ್ ಕಾರ್ಡನ್ನು ಹಂಚಬೇಕಾಗಿತ್ತು. ಇನ್ನು ಆ ಒಂದು ಕಾರ್ಡ್ಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಗಣಪತಿನೆಲ್ಲ ಸ್ಟಿಕ್ ಮಾಡಿದ್ವಿ. ಅದಾದಮೇಲೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗು TV ಯೂನಿಟ್ನ ಕ್ಲೀನ್ ಮಾಡೋ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾಗೆ ದೇವ್ರ ಮನೆಯೂ ಅಷ್ಟೇ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಮದುವೆ ಇನ್ನೊಂದು 2 ಡೇಸ್ ಇದ್ದಂಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಈಗ TV ಯೂನಿಟ್ನ ಮಾತ್ರ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಈಗ TV ಯೂನಿಟ್ ಹತ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಮೇಲ್ಗಡೆ ಎಲ್ಲ ಈ ವುಡ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು. ಮೂಲೆನೂ ಇಂಚಿಂಚೂ ನಾವು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದೀವಿ. ನೀಟಾಗಿತ್ತು ಮನೆ ಅಂತೂ. ಈ ಥರ ಮನೆಯಲ್ಲಿರೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ, ಮನೆಯೆಲ್ಲ ನೀಟಾಗಿತ್ತು ಅಂತಂದರೆ. ಎಲ್ಲಂದರೆ ಅಲ್ಲಿ ಒಂದು ಸ್ವಲ್ಪ ಧೂಳೆಲ್ಲ ಕಾಣಿಸ್ತಾ ಇದ್ರೆ ಒಂಥರ ಮನಸ್ಸಿಗೆ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಈ ಥರ ಮನೆಯೆಲ್ಲ ಪೇಂಟಿಂಗ್ ಮಾಡಿ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ದೀವಿ ಅಂತಂದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಇನ್ನು ಇಲ್ಲಿ TV ಯೂನಿಟ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಈ ಒಂದು ಮಗ್ಗನ್ನು ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇದೆಲ್ಲ ಮದುವೆಗೂ ಮುಂಚೆ ತಗೊಂಡಿರುವಂತಹ ಫೋಟೋಸು ಇವೆಲ್ಲನೂ. ಇನ್ನೊಂದು ಮಗ್ ಮೇಲೆ ನನ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಇದೆ, ಅದು ಅಷ್ಟಾಗೇನು ಚೆನ್ನಾಗಿಲ್ಲ. ಹಾಗಾಗಿ ಈ ಒಂದು ಮಗ್ ವಿಡಿಯೋ ಮಾತ್ರ ಮಾಡಿಕೊಂಡೆ. ಈ 2 ಮಗ್ಗನ್ನು ಬೆಂಗಳೂರಿಗೆ ತಗೊಂಡೋಗ್ತೀನಿ ಅಂತಂದ್ಬಿಟ್ಟು ನಮ್ಮಪ್ಪಗೆ ಹೇಳಿದ್ರೆ ನಮ್ಮಪ್ಪ ಒಪ್ಪೋದೇ ಇಲ್ಲ. ಇಲ್ಲಮ್ಮ, ಈ ಮಗ್ 2 ನನಗೇ ಬೇಕು ಅಂತಂದ್ಬಿಟ್ಟು ಅವರೇ ಇಟ್ಕೊಂಡಿರ್ತಾರೆ. ಸಾಕಷ್ಟು ಸಲ ಕೇಳಿದೆ ನಾನು, ಇಲ್ಲ ಇಲ್ಲೇ ಇರಲಿ ಬಿಡಮ್ಮ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ. ನೆಕ್ಸ್ಟ್ TV ಯೂನಿಟ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ಇಲ್ಲಿ ವಾರ್ಡ್ರೋಬು ಮತ್ತು ಇಲ್ಲೊಂದು ಬೀರು ಇದೆ ಅಲ್ವಾ, ಈ 2 ಪ್ಲೇಸನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಸಂಡೇ ಮಾರ್ನಿಂಗು ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಈ ಒಂದು ಕೆಲಸನ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ, ಆದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ವೀಡಿಯೋಸ್ ಮಾಡಿಕೊಂಡು ಕೆಲಸಗಳನ್ನು ಮಾಡೋದಕ್ಕೋದ್ರೆ ತುಂಬ ಟೈಮ್ ಆಗ್ತಾಯಿತ್ತು. ಹಾಗಾಗಿ ವೀಡಿಯೋಸ್ ಏನು ಅಷ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ನಮ್ಮ ಮನೆಯವರು ಯಾವಾಗಲಾದರೂ ಫ್ರೀಯಾಗಿದ್ದರು ಅಂತಂದರೆ ಒಂದೊಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ. ಅವರನ್ನು ಪದೇ ಪದೇ ಕೇಳೋದಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಯಾಕಂದರೆ ಅವ್ರ ಕೆಲಸಗಳು ಇರ್ತಾ ಇತ್ತಲ್ವ. ಹಾಗಾಗಿ ನಾನು ಸಾಧ್ಯವಾದಷ್ಟು ಎಷ್ಟು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಂಡೇ ದಿನ ಬಂದುಬಿಟ್ಟು ಅಮ್ಮ ಸಾಂಬಾರು ಪುಡಿಗೆ ಮತ್ತು ಅಚ್ಚಕಾರದ ಪುಡಿಗೆ ಧನಿಯಾ ಪುಡಿಗೆಲ್ಲ ಐಟಮ್ಸ್ ಎಲ್ಲ ಹುರಿದು ಇಟ್ಕೊಳ್ತಾ ಇದ್ದಾರೆ. ಇನ್ನು ಸೋಮವಾರದ ದಿನ ಇನ್ನೂ ಒಂದು ಕ್ಲೀನಿಂಗ್ ಕೆಲಸ ಅನ್ನೋದು ಪೆಂಡಿಂಗಲ್ಲಿತ್ತು. ಅದು ಏನು ಅಂತಂದರೆ ಮನೆ ಮುಂದೆ ಈ ಪಾರ್ಕಿಂಗ್ ಟೈಲ್ಸ್ ಇತ್ತಲ್ವ, ಅದೆಲ್ಲ ಒಂದು ಸ್ವಲ್ಪ ಶೈನಿಂಗ್ ಶೇಡ್ ಆಗಿರುವಂಥದ್ದು ನನ್ನ ತಮ್ಮ ಹಾಕ್ಸಿದ್ದ. ಅದನ್ನೆಲ್ಲ ಆರ್ಪಿಕ್ ಹಾಕಿ ನೀಟಾಗಿ ಉಜ್ಜಿ ತೊಳೆಯುವಂತಹ ಕೆಲಸ ಇತ್ತು. ಆ ಕೆಲಸನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇವಾಗ ಅಮ್ಮ ಸಾಂಬಾರು ಪುಡಿಗೆ ಧನಿಯಾ ಪುಡಿಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ
ಹೇಳ್ತಾಯಿದ್ರು. ಹಾಗೆ ನಾನು ಅಮ್ಮನ ಜೊತೆ ಮಾತಾಡಿಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಇನ್ನು ಅದಾದಮೇಲೆ ಇನ್ನು ಮಂಗಳವಾರದ ದಿನದಿಂದ ಒಂದು ಸ್ವಲ್ಪ ಇನ್ನು ಈ ಬಟ್ಟೆಗಳೆಲ್ಲ ಸ್ಟಿಚ್ಗೆ ಹಾಕಿದ್ವಲ್ಲ ಆ ಬಟ್ಟೆಗಳನ್ನೆಲ್ಲ ತೊಗೊಂಬರೋದು, ಮತ್ತು ಹುಡುಗಿಗೆ ಜ್ಯುವೆಲರಿ ತೊಗೊಳ್ಬೇಕಾಗಿತ್ತು ರಿಸೆಪ್ಷನ್ಗೆ ಅಂತಂದ್ಬಿಟ್ಟು ಅದು ತೊಗೊಳೋದಕ್ಕೆ ಹೋದ್ವಿ. ಈ ಥರ ಕೆಲಸಗಳೆಲ್ಲ ಸ್ಟಾರ್ಟ್ ಆದವು ಮಂಗಳವಾರದ ದಿನದಿಂದ. ಇದೆಲ್ಲ ರಿಸೆಪ್ಷನ್ಗೆ ಮತ್ತು ಏನಾದರೂ ಫಂಕ್ಷನ್ಸ್ಗೆಲ್ಲ ಬಾಡಿಗೆಗೆ ಕೊಡುವಂತಹ ಸೆಟ್ಸು, ಆದರೆ ತುಂಬ ಕಾಸ್ಟ್ ಜಾಸ್ತಿನೇ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಅತ್ತಿಗೆಯವರೆಲ್ಲ ದೊಡ್ಡಬಳ್ಳಾಪುರ ಸೈಡ್ ನೋಡ್ತೀವಿ, ಅಲ್ಲಿ ಕಾಸ್ಟ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ತೊಗೊಳ್ಳೋಣ, ಇಲ್ಲ ಅಂತಂದರೆ ಇಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ನೋಡಿದ್ವಿ. ಆದರೆ ಇಲ್ಲಿ ಯಾಕೋ ನಮಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಆಮೇಲೆ ನಮ್ಮ ಅತ್ತಿಗೆಯವರು ದೊಡ್ಡಬಳ್ಳಾಪುರದಿಂದನೇ ತೊಗೊಂಬಂದರು. ಅಲ್ಲೊಂದು ಸ್ವಲ್ಪ ಪ್ರೈಸ್ ಎಲ್ಲ ರೀಸನಬಲ್ ಆಗೇ ಇತ್ತು, 1200 ಅಷ್ಟೇ ಇತ್ತು. ಅಲ್ಲಿಗೂ ಇಲ್ಲಿಗೂ 1000 ವೇರಿಯೇಷನ್ ಇತ್ತು. ಅಲ್ಲೇ ಸೆಟ್ಸ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿಂದ ತರಿಸ್ಕೊಂಡ್ವಿ. ಅದಾದಮೇಲೆ ಇನ್ನು ಬರ್ತಾ ವಿಜಯಪುರ ಬಸ್ ಸ್ಟಾಪ್ ಹತ್ರ ಇಲ್ಲಿ ಚಾಟ್ಸ್ ಶಾಪ್ ಒಂದಿದೆ. ಇಲ್ಲಿ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು. ನಾನು ಆವಾಗ BBM ಮಾಡ್ತಾ ಇರಬೇಕಾದ್ರೆ ಮಧ್ಯಾಹ್ನ ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲೇ ನಾವು ಮಸಾಲೆ ಪುರಿ ಮತ್ತು ಗೋಬಿ ಎಲ್ಲ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅದನ್ನೆಲ್ಲ ನೆನಪಿಸ್ಕೊಂಡು ನಮ್ಮ ಅಣ್ಣ ಮಗ ನಾನು ಹೋಗಿದ್ದು, ನಮ್ಮ ಅಣ್ಣನ ಮಗನಿಗೂ ಹೇಳ್ಕೊಂಡು ಆಮೇಲೆ ಮಸಾಲೆ ಪುರಿ ಮತ್ತು ಗೋಬಿನೆಲ್ಲ ತಿನ್ಕೊಂಡು ಮನೆಗೆ ಒಂದಷ್ಟು ಪಾರ್ಸಲ್ ತೊಗೊಂಡು ಇವಾಗ ಮನೆ ಕಡೆ ಬರ್ತಾ ಇದ್ದೀವಿ. ಬರಬೇಕಾದ್ರೆ ಆನ್ ದಿ ವೇನೆ ಜಮಕೋಟೆ ಕ್ರಾಸಲ್ಲಿ ನಾನು ರಿಸೆಪ್ಷನ್ಗೆ ಉಟ್ಕೊಳ್ಳುವಂತಹ ಸೀರೆನ ನಮ್ಮೂರ ಅಕ್ಕ ಒಬ್ಬರು ಇಲ್ಲಿ ಬೊಟಿಕ್ ಇಟ್ಕೊಂಡಿದ್ರು, ಅವ್ರ ಹತ್ರ ಹಾಕಿದ್ದೆ. ಆ ಒಂದು ಸ್ಯಾರಿ ಬ್ಲೌಸನ್ನು ತೊಗೊಂಡೋಗೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಅಕ್ಕ ಎದ್ಕೊಂಡು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಬಂಜು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಇನ್ನು ಅವತ್ತಿನ ದಿನ ಬಂದು ರಂಜಾನ್ ಸೀಸನ್ ಆಗಿರೋದ್ರಿಂದ ವರ್ಕರ್ಸ್ ಯಾರೂ ಇರಲಿಲ್ಲ. ಇಲ್ಲ ಅಂದಿದ್ರೆ ಒಂದು ನೈಟ್ 10 ಗಂಟೆವರೆಗೂ ಕೆಲಸಗಳು ನಡೀತಾ ಇತ್ತಂತೆ. ಹಾಗಾಗಿ ರಂಜಾನ್ ಸೀಸನ್ ಆಗಿರೋದ್ರಿಂದ ಈವ್ನಿಂಗ್ ಒಂದು 5 ಗಂಟೆ ಹಂಗೆ ಹೋಗ್ಬಿಡ್ತಾರಂತೆ. 1 ಮಂತ್ ಫುಲ್ಲು ಇದೇ ರೀತಿಯಾಗಿ ಹೋಗ್ತಾರೆ. ಆಮೇಲೆ ನೈಟ್ ಒಂದು 10 ಗಂಟೆವರೆಗೂ ಕೆಲಸಗಳು ಮಾಡ್ತಾ ಇರ್ತಾರೆ ಮಂಜು ಅಂತಂದ್ಬಿಟ್ಟು ಹೇಳಿದ್ರು. ಇನ್ನು ಬಟ್ಟೆಗಳೆಲ್ಲ ಸ್ಟಿಚ್ ಮಾಡ್ಕೊಡೋದಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ, ಮತ್ತು ರೀಸನಬಲ್ ಆಗೂ ಇರುತ್ತೆ ಪ್ರೈಸಸ್ ಎಲ್ಲನೂ. ಈ ಥರ ಲೆಹೆಂಗಾಗಳಾಗಿರ್ಬೋದು ಮತ್ತು ಸ್ಯಾರಿ ಬ್ಲೌಸಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಆಮೇಲೆ ಇನ್ನು ಯಾರಾದರೂ ನನ್ನ ವೀವರ್ಸ್ ಇವ್ರ ಹತ್ರ ಏನಾದರೂ ಬ್ಲೌಸಸ್ಸು ಮತ್ತು ಈ ಥರ ಲೆಹಂಗಾಗಳು ಏನಾದರೂ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇನ್ನು ಈ ಒಂದು ಡ್ರೆಸ್ ಬಂದುಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ನಾನು ರಿಸೆಪ್ಷನ್ಗೆ ತೊಗೊಂಡಿರೋ ಸ್ಯಾರಿ ಎಲ್ಲ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಮತ್ತು ಬ್ಲೌಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಆಗಲಿಲ್ಲ. ನಾನು ರಿಸೆಪ್ಷನ್ಗೆ ತೊಗೊಂಡಿರುವಂಥ ಸ್ಯಾರಿ ಬಂದುಬಿಟ್ಟು ಇದೇ ಥರದ್ದು ಸೇಮು, ಇದೇ ಕಲರು, ಇದೇ ಒಂದು ಬಾರ್ಡ್ರು ಎಲ್ಲನೂ ಇದೇ ಸ್ಯಾರಿನೇ. ಯಾರೋ ಒಬ್ಬರು ಆ ಒಂದು ಸ್ಯಾರಿನ ತೊಗೊಂಡು ಈ ಥರ ಮಗಳಿಗೆ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿಸಿದಾರಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ನನ್ನ ರಿಸೆಪ್ಷನ್ ಸ್ಯಾರಿ ಬಂದುಬಿಟ್ಟು ಇದೇ ಕಲರೇ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಆಗೆಲ್ಲ ಈ ಒಂದು ಬ್ಯುಸಿ ಕೆಲಸಗಳಲ್ಲಿ ನಾನು ರಿಸೆಪ್ಷನ್ಗೆ ತೊಗೊಂಡಿರೋ ಸ್ಯಾರಿ ಮತ್ತು ಆ ಸ್ಯಾರಿಗೆ ಬ್ಲೌಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸ್ದೆ, ಮತ್ತು ಹುಡುಗಿಗೆ ಯಾವ ಥರ ರಿಸೆಪ್ಷನ್ ಸ್ಯಾರಿಯನ್ನು ಕೊಟ್ವಿ, ಆ ಹುಡುಗಿಗೆ ಯಾವ ಥರ ರಿಸೆಪ್ಷನ್ ಸ್ಯಾರಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀವಿ, ಇದನ್ನೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಆಗಲಿಲ್ಲ. ಅಲ್ಲಲ್ಲಿ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಅಷ್ಟೊಂದು ಬ್ಯುಸಿ ಕೆಲಸಗಳಾಗೋಗಿತ್ತು. ಫಟಾಫಟ್ ಅಂತ ಬರಬೇಕು, ಫಟಾಫಟ್ ಅಂತ ಕೆಲಸಗಳನ್ನು ಮುಗಿಸ್ಕೋಬೇಕು, ಫಟಾಫಟ್ ಅಂತ ಓಡ್ತಾ ಇರಬೇಕು, ಆ ಥರ ಆಗೋಗಿತ್ತು ನನ್ನ ತಮ್ಮನ ಮದುವೆ ಕೆಲಸಗಳಂತೂ. ಇನ್ನು ನಾವು ಹುಡುಗಿಗೆ ರಿಸೆಪ್ಷನ್ ಸ್ಯಾರಿ ಅಂತ ಕೊಟ್ವಲ್ವಾ, ಅದು ಸಿಮಿಲಾರಿಟಿ ಇದೇ ಥರನೇ, ಇಬ್ಬರು ಸಿಮಿಲಾರಿಟಿ ಇದೇ ಥರನೇ ತೊಗೊಂಡಿದ್ದೀವಿ. ಆದರೆ ಕಲರ್ ಒಂದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಸಿಮಿಲಾರಿಟಿ ಒಂದೇ ಥರ ಇದೆ. ಆದರೆ ರೇಷ್ಮೆ ಸ್ಯಾರಿಗಳಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತಲ್ವ, ಕಾಸ್ಟ್ ಜಾಸ್ತಿ ಕಾಸ್ಟ್ ಕಡಿಮೆ ಅಂತಂದ್ಬಿಟ್ಟು ಹುಡುಗಿಗೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುವಂಥದ್ದು ತೊಗೊಂಡ್ವಿ, ನನಗೊಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇರುವಂಥದ್ದು ತಗೊಂಡೆ. ಯಾಕಂದರೆ ದೊಡ್ಡವರು ಜವಾಬ್ದಾರಿಗಳನ್ನು ವಹಿಸ್ಕೊಂಡವರು ಫೈನಾನ್ಷಿಯಲಿ ಒಂದು ಸ್ವಲ್ಪ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗುತ್ತಲ್ವ, ಹಾಗಾಗಿ ನಾನು ಎಲ್ಲದರಲ್ಲೂ ಒಂದು ಸ್ವಲ್ಪ ಕಾಂಪ್ರಮೈಸ್ ಆದೆ.
ಇಲ್ಲ ಅಂತಂದರೆ ಇನ್ನು ಸಾಲಗಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಆದಷ್ಟು ಕೆಲವೊಂದು ವಿಚಾರಗಳಲ್ಲೆಲ್ಲ ನಾನು ಕಾಂಪ್ರಮೈಸ್ ಆದೆ ಅಲ್ಲಲ್ಲಿ. ನೆಕ್ಸ್ಟ್ ಇನ್ನು ನಾನು ಬುಧವಾರ ಗುರುವಾರ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು, ಆದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಟೈಮೇ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಆಮೇಲೆ ಇವಾಗ ಶುಕ್ರವಾರದ ದಿನ ಈ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬೆಳಗ್ಗೆ ಎಲ್ಲ ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿದೆ. ಅದಾದಮೇಲೆ ಇನ್ನು ಮಾಂಗಲ್ಯ ತೊಗೊಂಬರೋದಕ್ಕೆ ಹೋಗಬೇಕಾಗಿತ್ತು. ಮಾಂಗಲ್ಯನ ತೊಗೊಂಬಂದಿದ್ದಾದಮೇಲೆ ದೇವ್ರ ಸಾಮಾನೆಲ್ಲ ಬೆಳಗಿ ಇವಾಗ ಎಲ್ಲ ದೇವ್ರ ಸಾಮಾನುಗಳನ್ನು ಒರೆಸಿ ಒಂದೊಂದೇ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸಿಟ್ಟೆ. ಅದಾದಮೇಲೆ ಇನ್ನು ಅಡುಗೆ ಮಾಡೋ ಕೆಲಸ ಇನ್ನು ನೆಕ್ಸ್ಟ್ ಡೇನೇ ಇನ್ನು ಚಪ್ರ ಇರೋದು. ಹಾಗಾಗಿ ಎಷ್ಟು ಬ್ಯುಸಿ ಕೆಲಸಗಳಂದರೆ ಹೇಳ್ಬಾರ್ದು, ಅಷ್ಟೊಂದು ಬ್ಯುಸಿ ಕೆಲಸಗಳಿತ್ತು. ಆದರೆ ಎಲ್ಲರೂ ಅಷ್ಟೇ, ಎಲ್ಲರೂ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಕೆಲಸಗಳೆಲ್ಲ ಮಾಡಿದ್ರು. ನಮ್ಮ ಅತ್ತಿಗೆಯವರಾಗಿರ್ಬೋದು, ನಮ್ಮ ಅಣ್ಣಂದ್ರಾಗಿರ್ಬೋದು, ನಮ್ಮ ಅಣ್ಣಂದ್ರ ಮಕ್ಕಳಾಗಿರ್ಬೋದು, ಎಲ್ಲ ಟೋಟಲ್ ಫ್ಯಾಮ್ಲಿ ಎಲ್ಲ ಒಟ್ಟಾಗಿ ಸೇರಿಕೊಂಡು ನನ್ನ ತಮ್ಮನ ಮದುವೆನ ಚೆನ್ನಾಗಂತೂ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರದ್ದೇ ಆದಂತಹ ಒಂದು ಕ್ರೆಡಿಟನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಎಲ್ಲರೂ ಈ ಒಂದು ಶುಭ ಕಾರ್ಯದಲ್ಲಿ ಇನ್ವಾಲ್ವ್ ಆಗಿ ಈ ಒಂದು ಶುಭ ಕಾರ್ಯವನ್ನು ಸುಸೂತ್ರವಾಗಿ ಎಲ್ಲರೂ ಅಷ್ಟೇ ನಡೆಸ್ಕೊಟ್ರು. ಇನ್ನು ನನ್ನ ತಮ್ಮನ ಫ್ರೆಂಡ್ಸೂ ಅಷ್ಟೇ, ಅವರು ಅಷ್ಟೇ ತುಂಬಾ ಇನ್ವಾಲ್ವ್ ಆಗಿ ಎಲ್ಲ ಕೆಲಸಗಳನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ತುಂಬಾ ಚೆನ್ನಾಗಾಯಿತು ನನ್ನ ತಮ್ಮನ ಮದುವೆ ಅಂತೂ. ಎಲ್ಲರೂ ಪಾಪ ತುಂಬ ಬ್ಯುಸಿಯಾಗಿ ಕೆಲಸಗಳನ್ನೆಲ್ಲ ಮಾಡಿದ್ರು. ಯಾರೂ ಸುಮ್ಮನೆ ಕೂತ್ಕೊಳ್ಳೇ ಇಲ್ಲ, ಎಲ್ಲರೂ ತುಂಬಾ ಕಷ್ಟಪಟ್ಟರು. ಮದುವೆನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಮದುವೆಯಲ್ಲಂತೂ ತುಂಬಾ ಕ್ರೌಡ್ ಆಯಿತು. ಆ ಕ್ರೌಡ್ನೆಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಎಲ್ಲರೂ. ನಮ್ಮ ದೊಡ್ಡಪ್ಪಂದ್ರಾಗಿರ್ಬೋದು, ಮತ್ತು ನಮ್ಮ ಅತ್ತಿಗೆಯರಾಗಿರ್ಬೋದು, ಅಣ್ಣಂದ್ರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಎಲ್ಲ ಕೆಲಸಗಳನ್ನು ಹಂಚ್ಕೊಂಡು ಮಾಡಿದ್ರು. ಆಮೇಲೆ ನನ್ನ ತವರೂರಿನ ಜನನೂ ಅಷ್ಟೇ ತುಂಬಾ ಪ್ರೀತಿಯನ್ನು ತೋರಿಸಿ ಮದುವೆಗೆ ಎಲ್ಲರೂ ಮಿಸ್ ಮಾಡದೆ ಬಂದು ನವ ದಂಪತಿಗಳನ್ನೆಲ್ಲ ಪ್ಲೇಸ್ ಮಾಡಿ ಹೋದರು. ಆಮೇಲೆ ಬಳೆ ಶಾಸ್ತ್ರನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಇಲ್ಲಿ ಚಪ್ರದ ಶಾಸ್ತ್ರ ಆಗಿರ್ಬೋದು, ಪ್ರತಿಯೊಂದು ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ಮು ಸಹ ಆಗಲಿಲ್ಲ, ಅಷ್ಟೊಂದು ಚೆನ್ನಾಗಾಯಿತು ಇಲ್ಲಿ ತನಕನೂ. ಆಮೇಲೆ ಬಳೆ ಶಾಸ್ತ್ರದಲ್ಲೂ ಅಷ್ಟೇ ತುಂಬಾ ಜನ ಬಂದಿದ್ದರು. ಏನಿಲ್ಲ ಅಂತಂದರೂ ಒಂದು 45 ಮೆಂಬರ್ಸ್ ಆದ್ರೂ ಎಲ್ಲರೂ ಬಳೆಗಳನ್ನು ಹಾಕ್ಸ್ಕೊಂಡ್ರು. ಕೈ ತುಂಬ ಎಲ್ಲರಿಗೂ ಬಳೆಗಳನ್ನು ಹಾಕ್ಸಿದ್ರು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ಇನ್ನು ಇಲ್ಲಿ ನಮ್ಮ ದೊಡ್ಡದಕ್ಕೆ ಚಿಕ್ಕದಕ್ಕೆ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಎಲ್ಲರೂ ಅಷ್ಟೇ ಪಾಪ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ರು. ಎಲ್ಲ ಕೆಲಸಗಳಲ್ಲೂ ಶೇರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಈ ಒಂದು ಫಂಕ್ಷನನ್ನು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಅವರು ಪರ್ಮಿಷನ್ ಕೊಟ್ಟರು, ವೀಡಿಯೋಸ್ ಮಾಡ್ಕೊಂಬಂಜು ಅಂತಂದ್ಬಿಟ್ಟು. ನಾನು ವಿತೌಟ್ ಅವ್ರ ಪರ್ಮಿಷನ್ ಇಲ್ಲದೆ ಯಾರು ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೆಲವ್ರಿಗೆ ಯೂಟ್ಯೂಬಲ್ಲಿ ಬರೋದಕ್ಕೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಇಲ್ಲಿ ನಮ್ಮ ಚಿಕ್ಕತ್ತಿಗೆ ಅವರೇ ಪರ್ಮಿಷನ್ ಕೊಟ್ಟರು, ವೀಡಿಯೋಸ್ ಮಾಡ್ಕೊಂಬಂಜು ಅಂತಂದ್ಬಿಟ್ಟು. ಆವಾಗ ಒಂದಷ್ಟು ವೀಡಿಯೋಸನ್ನು ಮಾಡ್ಕೊಡೋದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ. ಅಲ್ಲಿ ತನಕ ನಾನು ಯಾವುದೇ ಒಂದು ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನನ್ನ ತಮ್ಮನ ಮದುವೆ ವೀಡಿಯೋ ಎಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡು ಒಂದು 5-6 ವೀಡಿಯೋ ಬಿಟ್ಟಿದ್ರೆ ಏನಿಲ್ಲ ಅಂತಂದರೂ ನನಗೆ ಒಂದು 10,000 ಆದರೂ ಯೂಟ್ಯೂಬಿಂದ ಅಮೌಂಟ್ ಅನ್ನೋದು ಬರ್ತಾಯಿತ್ತು. ಆದರೆ ನನಗೆ ಅಮೌಂಟ್ಗಿಂತನೂ ಅವರ ಒಂದು ಕಂಫರ್ಟ್ನೆಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ವೀಡಿಯೋಸನ್ನು ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಅವ್ರಿಗೆ ಒಂದು ಫ್ರೀಡಮ್ ಅಂತ ಕೊಡಬೇಕು. ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ವೀಡಿಯೋಸ್ ಮಾಡ್ಕೊಳ್ಬೇಕು ಅಂತಲೇ ನಾನು ಯಾವಾಗಲೂ ಆ ಥರನೇ ನಾನು ವೀಡಿಯೋಸನ್ನು ಮಾಡ್ಕೊಳ್ತೀನಿ. ವಿತೌಟ್ ಯಾರ ಪರ್ಮಿಷನ್ ಇಲ್ಲದೇನೂ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಇಲ್ಲಿ ಯಾರಾದರೂ ಅಂದರೆ ವೀಡಿಯೋಸಲ್ಲಿ ಬರೋದಕ್ಕೆ ಇಷ್ಟ ಇಲ್ಲದೆ ಅಲ್ಲಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ಏನೂ ಮಾಡೋಕ್ಕಾಗದೆ ವೀಡಿಯೋಸಲ್ಲಿ ಏನಾದರೂ ಬಂದಿದ್ದರೆ, ಯಾರಾದರೂ ವೀಡಿಯೋಸ್ ನೋಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ನಾನು ಎಲ್ಲರನ್ನು ಯಾರ್ಯಾರನ್ನು ತೋರಿಸ್ಬೇಕೋ ಅವ್ರವ್ರನ್ನೇ ತೋರಿಸ್ತೀನಿ. ಇಷ್ಟ ಇಲ್ದಿದ್ದವ್ರನ್ನೆಲ್ಲ ನಾನು ತೋರಿಸೋದಕ್ಕೆ ಹೋಗೋದಿಲ್ಲ. ಪಾಪ ಅವ್ರಿಗೆ ಇಷ್ಟ ಇರೋದಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೋದಕ್ಕೆ. ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇರ್ತೀನಿ ಯಾವಾಗಲೂ.
ನಿಜವಾಗ್ಲೂ. ಇನ್ನು ನನ್ನ ತಮ್ಮನ ಮದುವೆ ವಿಡಿಯೋಸೂ ಅಷ್ಟೇ, ಇದೇ ಒಂದು ವಿಡಿಯೋದಲ್ಲೇ ನಾನು ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತಾ ಇದ್ದೀನಿ. ನನ್ನ ತಮ್ಮನ ಮದುವೆ ವಿಡಿಯೋ ಸಾಕಷ್ಟು ಮಾಡಿಕೊಂಡು ಅಂದರೆ ನನಗೂ ಒಂದು ಕಂಟೆಂಟ್ ಅಂತ ಸಿಗ್ತಾ ಇತ್ತು. ಆದರೆ ನನಗೆ ಕಂಟೆಂಟ್ಗಿಂತ ಮುಖ್ಯವಾಗಿ ನನಗೂ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ವೀಡಿಯೋಸ್ ಮಾಡೋದಕ್ಕೆ ಹೋದರೆ ಅದು ಆಗೋದಿಲ್ಲ, ಟೈಮ್ ತುಂಬ ಜಾಸ್ತಿನೇ ಆಗುತ್ತೆ. ಆಮೇಲೆ ಇಲ್ಲಿ ಈ ಮದುವೆ ಕೆಲಸಗಳಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ, ಅವ್ರನ್ನೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಪಾಪ ಅವರು ಒಂದು ಸ್ವಲ್ಪ ಮುಜುಗರ ಪಡ್ತಾರೆ. ಅವ್ರಿಗೆ ಮುಜುಗರ ಪಡಿಸೋದು ಬೇಡ ಅಂತಂದ್ಬಿಟ್ಟು ನಾನು ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಲ್ಲಿ ಏನಾದರೂ ಬೈ ಮಿಸ್ಟೇಕಾಗಿ ಯಾರಾದರೂ ಇಷ್ಟ ಇಲ್ಲದೆ ವೀಡಿಯೋಸಲ್ಲಿ ಕಾಣಿಸ್ಕೊಂಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ ಅಂತಂದ್ಬಿಟ್ಟು ನಾನು ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಒಂದು 3:30 ಹಂಗೆ ಕಾರ್ ಪೂಜೆ ಎಲ್ಲ ಮಾಡಿ ಇನ್ನು ಇಲ್ಲಿ ಚೌಟ್ರಿಯಲ್ಲಿ ಲಗ್ನ ಕಟ್ಸ್ಬೇಕಾಗಿತ್ತಲ್ವ, ಹಾಗಾಗಿ ಒಂದು 3:30ಗೆಲ್ಲ ಮನೆ ಬಿಟ್ಟರು. ಇನ್ನಿವಾಗ ಇಲ್ಲಿ ಚೌಟ್ರಿಯಲ್ಲೂ ಅಷ್ಟೇ ನಾನು ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೇ ಆಗಲಿಲ್ಲ. ಇಲ್ಲಿ ಆ ಏರಿಯಾ MLA ರವಿ ಅಣ್ಣ ಅವ್ರು ಬಂದಿದ್ದರು. ಅವರು ನಮ್ಮ ಅಣ್ಣ ಅವ್ರಿಗೆ ತುಂಬಾ ಆತ್ಮೀಯರು, ಅವ್ರು ಬಂದಿದ್ದರು. ಇನ್ನು ಅವ್ರು ಬಂದಾಗ ಒಂದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಅಷ್ಟೇ. ಇನ್ನು ನಾನು ಅಷ್ಟೇ ಸರಿಯಾಗಿ ರೆಡಿ ಆಗೋದಕ್ಕೇ ಆಗಲಿಲ್ಲ, ಅಷ್ಟೊಂದು ಅರ್ಜೆಂಟ್ ಮಾಡ್ತಾಯಿದ್ರು. ಇನ್ನು ಹುಡುಗಿಗೆ ರೆಡಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಪಾರ್ಲರ್ ಅವ್ರು ಬಂದಿದ್ರಲ್ವ, ಅವ್ರ ಹತ್ರನೇ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿಸ್ಕೊಂಡು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಒಂದು ವೀಡಿಯೋಸ್ ಆಗಿರ್ಬೋದು, ಒಂದು ಫೋಟೋಸ್ ಆಗಿರ್ಬೋದು, ಸೆಲ್ಫಿ ಆಗಿರ್ಬೋದು, ಏನು ತಗೊಳ್ಳೋದಕ್ಕೇ ನನ್ನ ಕೈಯಲ್ಲಿ ಆಗಲಿಲ್ಲ. ನಾನು ನೆಕ್ಸ್ಟ್ ಈಗ ಹೊರಗಡೆಯಿಂದ ನೇಮಿಂಗ್ ಬೋರ್ಡ್ ಅನ್ನೋದು ಈ ಥರ ಮಾಡಿಸಿದ್ವಿ. ಇನ್ನು ಹೊರಗಡೆ ನಾನು ವೀಡಿಯೋ ಮಾಡ್ಕೊಳ್ತಾ ಇರಬೇಕಾದ್ರೆ ಹುಡುಗಿಯವರಪ್ಪ ಹಾಗೆ ತಮಾಷೆ ಮಾಡ್ಕೊಂಡು ಬಂದರು. ಇನ್ನು ರಿಸೆಪ್ಷನ್ ಎಲ್ಲ ಮುಗ್ದಿದ್ದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟನ್ನು ಮಾಡಿಸ್ಕೊಂಡ್ರು ಹುಡುಗ ಹುಡುಗಿ. ಈ ಥರ ನನ್ನ ತಮ್ಮನ ಮದುವೆ ಅನ್ನೋದು ತುಂಬಾ ಚೆನ್ನಾಗಿ ಸೂತ್ರವಾಗಿ ಎಲ್ಲನೂ ಚೆನ್ನಾಗಾಯಿತು. ತುಂಬಾ ಜನ ಬಂದಿದ್ದರು. ಆಮೇಲೆ ನಾವು ಯಾರೆಲ್ಲ VIP ಕರೆದಿದ್ವಿ ಅವರೂ ಅಷ್ಟೇ ಬಂದಿದ್ದರು. MLAಗಳಾಗಿರ್ಬೋದು ಮತ್ತು ಮಾಜಿ MLAಗಳಾಗಿರ್ಬೋದು, ಈ ಥರ ಯಾರ್ಯಾರೋ ಬಂದಿದ್ದರು. ನನಗೆ ಇವರೊಬ್ಬರು ಮಾತ್ರ ಗೊತ್ತಿತ್ತು, ರವಿ ಅಣ್ಣವರು ಅಂತಂದ್ಬಿಟ್ಟು. ನಮ್ಮ ಅಣ್ಣ ಅವ್ರಿಗೆ ತುಂಬಾ ಆತ್ಮೀಯರು, ಇವರೊಬ್ಬರು ಹೆಸರು ಮಾತ್ರ ಗೊತ್ತಿತ್ತು. ಇನ್ನು ಬೇರೆಯವರೆಲ್ಲ ಯಾರ್ಯಾರೋ ಬಂದಿದ್ದರು, ಅವರು ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಜನ ಎಲ್ಲ ಬಂದಿದ್ದರು, ತುಂಬ ಕ್ರೌಡ್ ಇತ್ತು. ನಮಗಂತೂ ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು, ಆ ಕ್ರೌಡ್ನೆಲ್ಲ ನೋಡಿಬಿಟ್ಟು ಎಲ್ಲಿ ಊಟಗಳು ಸಾಕಾಗದೆ ಆಗ್ಬಿಡುತ್ತೋ ಅಂತಂದ್ಬಿಟ್ಟು ಭಯ ಆಗ್ತಾಯಿತ್ತು. ಆದರೆ ಆ ರೀತಿಯಾಗಿ ಏನೂ ಆಗಲಿಲ್ಲ, ಊಟ ಎಲ್ಲ ಚೆನ್ನಾಗಾಯಿತು. ಒಂದು 1600 ಮೆಂಬರ್ಸ್ ಏನೋ ನೈಟ್ ಊಟ ಮಾಡಿದ್ರು ಅಂತ ಹೇಳ್ತಾಯಿದ್ರು. ಇನ್ನು ನನ್ನ ವ್ಯೂವರ್ಸ್ ಆದಂತಹ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ, ನನ್ನ ತಮ್ಮನಿಗೆ ನಿಮ್ಮ ಒಂದು ವ್ಯಾಲ್ಯೂಬಲ್ ವಿಷಸನ್ನು ತಿಳಿಸಿ ಅಂತಂದ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.